ನಮಸ್ಕಾರ ಸ್ನೇಹಿತರೆ, ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಪ್ಪು ಚನ್ನಾದಿಂದ ನಾವೊಂದು ಒಳ್ಳೆ ಕ್ರಿಸ್ಪಿಯಾಗಿರುವ ಒಂದು ಸ್ನ್ಯಾಕನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾನು ಒಂದು 300 ಗ್ರಾಮ್ ಆಗುವಷ್ಟು ಕಪ್ಪು ಚನ್ನಾನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುದೀತಾ ಇರುವ ನೀರಿಗೆ ನಾನು ತೊಳೆದಿರುವ ಕಪ್ಪು ಚನ್ನಾನ ಹಾಕೊಳ್ತಾ ಇದ್ದೀನಿ. ಇದನ್ನು 15 ನಿಮಿಷಗಳ ಕಾಲ ಈ ರೀತಿ ಕುದಿಯುವ ನೀರಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 15 ನಿಮಿಷ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ. ನೋಡಿ, ಈಗ 15 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ. ಈ ನೀರನ್ನು ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ. ನೀರನ್ನು ಸ್ಟ್ರೈನ್ ಮಾಡ್ಕೊಂಡಿದ ನಂತರ ತಕ್ಷಣ ಇದೊಂದು ಥಿಕ್ಕಾಗಿರುವ ಟವಲ್ ಒಳಗೆ ಚೆನ್ನಾಗಿ ಕವರ್ ಮಾಡಿ ಎಲ್ಲ ಕಡೆಯಿಂದ ರ್ಯಾಪ್ ಮಾಡಿ ಒಂದು ಬಾಕ್ಸ್ ಒಳಗೆ ಹಾಕಿ ಮುಚ್ಚಿಟ್ಟು 6 ಗಂಟೆಗಳ ಕಾಲ ಇದನ್ನು ಬದಿಯಲ್ಲಿಟ್ಬಿಡಬೇಕು. ನೋಡಿ, ಈಗ 6 ಗಂಟೆ ಆಗಿದೆ. ಇವಾಗ ಆ್ಯಕ್ಚುಯಲ್ ಟಾಸ್ಕ್ ನಮಗೆ ಶುರುವಾಗುತ್ತೆ. ಅಂದರೆ ಈ ಪ್ರತಿಯೊಂದು ಕಾಳನ್ನು ನಾವು ಒಂದು ಕುಟಾಣಿ ಸಹಾಯದಿಂದ ಚೆನ್ನಾಗಿ ಜಜ್ಜಿ ಫ್ಲ್ಯಾಟ್ ಮಾಡ್ಕೊಬೇಕು. ನೀವು ಬೇಕಾದರೆ 5-6 ಕಾಳನ್ನು ಒಟ್ಟಿಗೆ ಹಾಕ್ಕೊಂಡು ಫ್ಲ್ಯಾಟ್ ಮಾಡಿಕೊಂಡ್ರೂ ಆಗುತ್ತೆ. ನಾನು ಒಂದೊಂದನ್ನೇ ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಆದರೆ ನಿಮಗೆ ಅದು ಫ್ರೈ ಆದಮೇಲೆ ತುಂಬಾ ಟೇಸ್ಟಿಯಾಗಿರುವ ಸ್ನ್ಯಾಕ್ಸ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲವನ್ನ ಜಜ್ಜಿ ಫ್ಲ್ಯಾಟ್ ಮಾಡಿ ತಯಾರಾಗಿದೆ. ಈಗ ನಾವು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲ ಮಾಡೋದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, 1/4 ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನು ತೊಗೊಂಡಿದ್ದೀನಿ, 2 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರು, 1 ಟೀ ಸ್ಪೂನ್ ಆಗುವಷ್ಟು ಮ್ಯಾಂಗೋ ಪೌಡ್ರು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲ ಪೌಡರ್ ರೆಡಿ ಆಗುತ್ತೆ. ಈಗ ಫ್ರೈ ಮಾಡುವ ಸಮಯ. ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದನ್ನು ಹಾಕಿ ಚೆಕ್ ಮಾಡಿದಾಗ ಈ ರೀತಿ ಮೇಲೆ ತೇಲ್ಕೊಂಡು ಬರಬೇಕು. ಆವಾಗ ಎಣ್ಣೆ ಪರ್ಫೆಕ್ಟಾಗಿ ಬಿಸಿಯಾಗಿದೆ ಅಂತ ಅರ್ಥ. ನಂತರ ಎಲ್ಲವನ್ನು ಹಾಕಿ ಈ ಫೋಮ್ ಏನು ಬರ್ತಾ ಇದೆ, ಈ ಫೋಮ್ ಎಲ್ಲ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ಫೋಮ್ ಎಲ್ಲ ಹೋಗಿದೆ. ಚೆನ್ನಾಗಿ ಕ್ರಿಸ್ಪಿ ಆಗಿರುವ ಸೌಂಡ್ ನಿಮಗೆ ಕೇಳುತ್ತೆ ತೆಗಿವಾಗ. ಆವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನು ಎಣ್ಣೆಯಿಂದ ತೆಗೆದ ನಂತರ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಇಮಿಡಿಯೇಟ್ಲಿ ನಾವು ಮಾಡ್ಕೊಂಡಿರುವ ಮಸಾಲೆನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಬೇಕು. ಸ್ಪ್ರಿಂಕಲ್ ಆದಮೇಲೆ ಚೆನ್ನಾಗಿ ಎಲ್ಲ ಕಡೆ ಕೋಟ್ ಆಗೋ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದ ನಂತರ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಉಳಿದ ಎಲ್ಲ ಬ್ಲ್ಯಾಕ್ ಚನ್ನಾ ಫ್ಲ್ಯಾಟ್ಸ್ನ ನಾವು ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ, ಎಲ್ಲವನ್ನ ಮಸಾಲದೊಳಗೆ ಕೋಟ್ ಮಾಡಿದ್ದಾಗಿದೆ. ಇದು ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಸಾಯಂಕಾಲ ಹೊತ್ತು ಏನಾದರೂ ಚಟ್ಪಟ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಒಂದು ಸ್ನ್ಯಾಕನ್ನು ಮಾಡಿಕೊಂಡು ತಿಂದು ನೋಡಿ. ನೀವೇ ತುಂಬ ಇಷ್ಟಪಟ್ಟು ಮತ್ತೆ ಮಾಡ್ಕೊಳ್ತೀರಾ. ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರಗಳು.